ಜಲಪ್ರಳಯದ ಮುಂದುವರೆದ ಭಾಗದಲ್ಲಿ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಕೊಡಗಿನಲ್ಲಿ ಮಳೆ ಕಡಿಮೆಯಾಗಿದೆ. 200 ಜನರ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಮಳೆ ಕಡಿಮೆ ಆಗಿರೋದ್ರಿಂದ ರಕ್ಷಣಾ ಕಾರ್ಯಾಚರಣೆ ಜೋರಾಗಿ ನಡೀತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ವರುಣ ಅಬ್ಬರ ತಗ್ಗಿದೆ. ರಕ್ಷಣಾ ಕಾರ್ಯಾಚರಣೆ ಚುರುಕುಗೊಂಡಿದೆ. ಹಟ್ಟಿಹೊಳೆಯಿಂದ ಇಗ್ಗೋಡ್ಲುವಿನಲ್ಲಿ ಪಾರಾಗಿ ಬಂದಿದ್ದಾರೆ 200 ಮಂದಿ ಅನ್ನೋ ಮಾಹಿತಿ. ಕಾಲ್ನಡಿಗೆಯ ಮೂಲಕವಾಗಿ 200 ಮಂದಿ ಅಲ್ಲಿಂದ ಪಾರಾಗಿ ಬಂದಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ವರುಣ ಅಬ್ಬರ ತಗ್ಗಿದೆ. ನೀವು ಗಮನಿಸಬಹುದು, 2 ದಿನ ಆ ಗುಡ್ಡದಲ್ಲಿ 200 ಜನ ಹಾಗೆ ಇದ್ರು. ಏನೂ ಇರಲಿಲ್ಲ ಅವ್ರ ಹತ್ರ. ಎಲ್ಲವೂ ಕೂಡ ಮಳೆಯಿಂದ ಕೊಚ್ಚಿ ಹೋಗಿತ್ತು. ಆ 200 ಜನರು ಕೂಡ ಕಾಲ್ನಡಿಗೆಯ ಮೂಲಕವಾಗಿ ಈಗ ನಡೆದುಕೊಂಡು ಬಂದಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ವರುಣನ ಅಬ್ಬರ ತಗ್ಗಿದೆ. ಹಾಗಾಗಿ ರಕ್ಷಣಾ ಕಾರ್ಯಾಚರಣೆ ಜೋರಾಗಿದೆ. 200 ಮಂದಿ ಪ್ರವಾಹದಿಂದ ಈಗ ಪಾರಾಗಿ ಬಂದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕೊಡಗು ಜಿಲ್ಲೆಯಿಂದ ಬರ್ತಾ ಇರುವಂತಹ ಮಾಹಿತಿ ಇದು. ವರುಣನ ಅಬ್ಬರ ಕಡಿಮೆಯಾಗಿದೆ. ರಕ್ಷಣಾ ಕಾರ್ಯಾಚರಣೆ ಜೋರಾಗಿದೆ. ಯೋಧರಿಂದ ರಕ್ಷಣಾ ಕಾರ್ಯಾಚರಣೆ ಚುರುಕುಗೊಂಡಿದೆ. 200 ಮಂದಿ ಪ್ರವಾಹದಿಂದ ಈಗ ಪಾರಾಗಿ ಬಂದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. 2 ದಿನ ಅವರು ಹಟ್ಟಿಹೊಳೆಯ ಇಗ್ಗೋಡ್ಲುವಿನಲ್ಲಿ ಗುಡ್ಡದಲ್ಲೇ ವಾಸವಾಗಿದ್ರು. ಏನು ಇರಲಿಲ್ಲ ಅವ್ರ ಹತ್ರ ತಿನ್ನೋಕು ಉಣ್ಣೋಕು. ಆದರೂ ಕೂಡ ನಡೆದುಕೊಂಡೇ ಅಲ್ಲಿಂದ ವಾಪಸ್ ಆಗಿದ್ದಾರೆ. 200 ಮಂದಿ ಪ್ರವಾಹದಿಂದ ಪಾರಾಗಿದ್ದಾರೆ. ಯೋಧರಿಂದ ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆ ಚುರುಕುಗೊಂಡಿದೆ. ಓಕೆ, ಇನ್ನು ಮಂಗಳೂರಿನ ಸುಳ್ಯ ಬಳಿ ಗುಡ್ಡ ಕುಸಿದು ಹೋಗಿತ್ತು. ಅಲ್ಲೂ ಕೂಡ ಗಂಜಿ ಕೇಂದ್ರವನ್ನ ಓಪನ್ ಮಾಡಿದ್ದಾರೆ. ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳು. ಅಲ್ಲಿರುವಂತಹ ನಿರಾಶ್ರಿತರಿಗೆ ಈಗ ಗಂಜಿ ಕೇಂದ್ರವನ್ನ ತೆರೆದಿದ್ದಾರೆ. ಅವರೆಲ್ಲರಿಗೂ ಕೂಡ ನಿರಾಶ್ರಿತರಿಗೆ ಒಂದಿಷ್ಟು ಊಟದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಸುಳ್ಯದ ಬಳಿ ಭೂಕುಸಿತವಾಗಿತ್ತು, ಗುಡ್ಡ ಕುಸಿದು ಹೋಗಿತ್ತು. ಸುಳ್ಯ PSI ಮಂಜುನಾಥ್ ರಕ್ಷಣಾ ಕಾರ್ಯಾಚರಣೆ ಒಂದು ಕಡೆ ನಡೀತು. ಸಂಕಷ್ಟದಲ್ಲಿದ್ದಂಥ ಅವರ ಪಾಲಿಗೆ ಒಂದು ರೀತಿ ಹೀರೋ ಆಗಿದ್ದಾರೆ ಅಲ್ಲಿರುವಂತಹ PSI. ಮಗದೊಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಯಲ್ಲಿ ಭೂಕುಸಿತ ಆಗಿ ನಿರಾಶ್ರಿತರಾಗಿದ್ರು. ಅವರೆಲ್ಲರ ರಕ್ಷಣೆಯನ್ನ ಒಬ್ಬ PSI ಮಾಡಿದ್ರು. ಅವರಿಗೆ ಗಂಜಿ ಕೇಂದ್ರವನ್ನ ತೆರೆದಿದ್ದಾರೆ. ನಿರಾಶ್ರಿತರಿಗೆ ಈಗ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇದೆ. ಸುಳ್ಯ ತಾಲೂಕಿನ ಸಂಪಾಜೆ ಸಮೀಪದ ಜೋಡುಪಾಳ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಪಶ್ಚಿಮ ಘಟ್ಟದ ಒಂದು ಭಾಗದಲ್ಲಿ ಕುಸಿದು ಬಿದ್ದಿರುವಂಥದ್ದು. ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆ ಎದುರಾಗಿರುವಂಥದ್ದು. ಹೀಗಾಗಿ ಆ ಪರಿಸರದ ಜನರನ್ನ ಸುಳ್ಯದ ನಗರಕ್ಕೆ, ಸಂಪಾಜೆ ನಗರಕ್ಕೆಲ್ಲ ಅವರನ್ನ ಸ್ಥಳಾಂತರಿಸಲಾಗಿದೆ. ಹಾಗಾಗಿ ಅವರು ಅರಂತೋಡು ಅನ್ನುವಂಥ ಪ್ರದೇಶದಲ್ಲಿ ಇವತ್ತು ಗಂಜಿ ಕೇಂದ್ರವನ್ನು ತೆರೆಯಲಾಗಿದೆ. ಅಲ್ಲಿ ಇರುವಂಥದ್ದು ನಾವಿಲ್ಲಿ ಗಮನಿಸಬಹುದು. ಈ 2 ಪ್ರದೇಶದ ಜನರು ಸಹ ಇಲ್ಲಿಗೆ ಬಂದು ಇವತ್ತು ಗಂಜಿ ಕೇಂದ್ರವನ್ನು ತೆರೆದಿದ್ದಾರೆ. ಆ ಗಂಜಿ ಕೇಂದ್ರದಲ್ಲಿ ಆಶ್ರಯ ತಾಣವಾಗಿ ಮಾಡಿಕೊಂಡಿರುವಂಥದ್ದು ನಾವು ಗಮನಿಸಬಹುದು. ಅವರ ಮನೆಯಲ್ಲಿದ್ದಂಥ ಆದಷ್ಟು ಬಟ್ಟೆ ಬರೆಗಳನ್ನು ಅವರು ಇಲ್ಲಿಗೆ ತಂದು ಹಾಕಿರುವಂಥದ್ದು. ಸ್ಥಳೀಯ ಪಂಚಾಯತ್ನವರು ಅದರ ಸಾಕಷ್ಟು ಮಾಹಿತಿಗಳನ್ನು ಅವರ ಕಲೆ ಹಾಕ್ತಿದ್ದಾರೆ. ಎಷ್ಟು ಜನರು ಅಲ್ಲಿ ಇದ್ರು, ಎಷ್ಟು ಜನರು ನಿರಾಶ್ರಿತರಾಗಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಾಕಷ್ಟು ಮಾಹಿತಿಗಳನ್ನು ಇಲ್ಲಿ ನಮೂದಿಸಿಕೊಳ್ಳಲಾಗುತ್ತೆ. ಅವರನ್ನ ಈ ಒಂದು ಹಾಲ್ನಲ್ಲಿ, ಕಮ್ಯುನಿಟಿ ಹಾಲಲ್ಲಿ ಹಾಕಿರುವಂಥದ್ದು. ಸುಮಾರು 100ಕ್ಕೂ ಅಧಿಕ ಮಂದಿ ಈ ಒಂದು ಹಾಲ್ನಲ್ಲಿ ಇರುವಂಥದ್ದು. ಅವರೆಲ್ಲರಿಗೂ ಆಶ್ರಯಕ್ಕಾಗಿ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಲಾಗಿರುವಂಥದ್ದು. ಎಲ್ಲರೂ ನಿರಾಶ್ರಿತರಾಗಿದ್ದಾರೆ. ಈ ಬಾರಿ ಸುರಿದಿರುವಂತಹ ಮಳೆ ಈವರೆಗೂ ಬಂದಿಲ್ಲ. ಹಾಗಾಗಿ ಈ ರೀತಿಯಾದಂತಹ ಗುಡ್ಡ ಕುಸಿತ ಆಗಿರುವಂಥದ್ದು. ಗುಡ್ಡದ ಮೇಲೂ ಸಾಕಷ್ಟು ಸಮಸ್ಯೆಗಳಿರುವಂಥದ್ದು. ಮರಗಳೆಲ್ಲ ಕುಸಿದು ಬಿದ್ದಿರುವಂಥದ್ದು. ಹೀಗಾಗಿ ಇವರಿಗೆಲ್ಲ ಸಮಸ್ಯೆ ಆಗಿರುವಂಥದ್ದು. ಅಲ್ಲಿನ ಸ್ಥಳೀಯರು ನಮ್ಮ ಜೊತೆ ಇಲ್ಲಿ ಗಂಜಿ ಕೇಂದ್ರದಲ್ಲಿದ್ದಾರೆ. ಅವರು ಅಲ್ಲಿನ ಸ್ಥಿತಿಗತಿಯ ಬಗ್ಗೆ ಹೇಳ್ತಾರೆ. ಸರ್, ಏನ್ ಘಟನೆ ಆಗಿರುವಂತದ್ದು ಈ ಮಳೆ ಬಂದಂತ ಸಂದರ್ಭದಲ್ಲಿ? ಮಳೆ ಬಂದಂತ ಸಂದರ್ಭದಲ್ಲಿ ನಮಗೆ 1 ವಾರ ಆಯ್ತು ಈ ತರನೇ ಒಂದು ಪ್ರಕೃತಿ ವಿಕೋಪ. ಕಳೆದ ಶನಿವಾರದಿಂದಲೇ ಬೆಟ್ಟ ಕುಸಿಯಕ್ಕೆ ಶುರುವಾಗಿದೆ. ಈ ತರ ಒಂದು ಘಟನೆ ಇದರ ಮುಂದೆ ಆಗಿಲ್ಲ. ಅಂದ್ರೆ ಜನರನ್ನು ಎಲ್ಲ ಸುರಕ್ಷಿತವಾಗಿ ಈಗ 3 ಗಂಜಿ ಕೇಂದ್ರದಲ್ಲಿ ಕಲ್ಲಗುಂಡಿ ಮತ್ತು ಸಂಪಾಜೆ, ಅರಂತೋಡು, ತೆಕ್ಕಿಲಹಾಳಲ್ಲಿ ಸುಮಾರು ಜನ ಸೇಫಿಯಾಗಿ ಬಂದಿದ್ದಾರೆ. ಸುಮಾರು ಒಂದು ಆ ಬೆಟ್ಟ ಕುಸಿತಕ್ಕೆ ಒಡೆದು ಒಂದು 5 ಮಂದಿ ನಮಗೆ ಗೊತ್ತಿದ್ದಾಗೆ ತೀರಿಕೊಂಡಿದ್ದಾರೆ. ಜಿಲ್ಲಾಡಳಿತ ಸತ್ತವರು ಅವರ ಒಂದು ದೇಹವನ್ನು ತೆಗೆಯಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕಂತ ಕೇಳ್ತಾ ಇದ್ದೇನೆ. ಜೋಡುಪಾಳ ಗ್ರಾಮದಲ್ಲಿ ಎಷ್ಟು ಮನೆಗಳಿತ್ತು, ಎಷ್ಟು ಜನರಿದ್ರು? ಈಗ ಎಲ್ಲರೂ ನಿಮ್ಮ ಸಂಪರ್ಕ ಸಿಕ್ಕಿದ್ದಾರೆ? ನಾಪತ್ತೆ ಆಗಿದ್ದವರ ಬಗ್ಗೆ ಏನಾದರೂ ಮಾಹಿತಿ? ಸುಮಾರು ಜನ ಇದ್ದಾರೆ. ಬಟ್ ಅಲ್ಲಿ ಯಾವುದೇ ಒಂದು ಮೊದಲಿಂದಲೇ ಒಂದು ಮೊಬೈಲ್ ನೆಟ್ವರ್ಕ್ಗಳಿಲ್ಲ ಯಾರಿಗನ್ನ ಸಂಪರ್ಕ ಮಾಡಕ್ಕೆ. ತುಂಬಾ ಜನ ಆದ್ರೂ ಕೂಡ ಸಂಪರ್ಕ ಸಿಗ್ತಾ ಇಲ್ಲ. ನಮಗೆ ಗೊತ್ತಿದ್ದಾಗ ಒಂದು 5 ಜನ ಮೃತಪಟ್ಟಿದ್ದಾರೆ. ಓಕೆ, ಎಲ್ಲ ನನ್ನ ಸಹೋದ್ಯೋಗಿಗಳೊಂದು ಹ್ಯಾಟ್ಸ್ ಆಫ್ ಹೇಳಬೇಕು ನಾನು. ಮಡಿಕೇರಿಯಲ್ಲಿರುವಂತಹ
ಮೂವರು ವರದಿಗಾರರಿದ್ದಾರೆ. ಒಬ್ಬರು ರವೀಶ್, ಇನ್ನೊಬ್ಬರು ಕೆಪಿ ನಾಗರಾಜ್, ಮಗದೊಂದು ಕಡೆ ಮಲ್ಲಿಕಾರ್ಜುನ್, ಮಗದೊಂದು ಕಡೆ ಹಾಸನದಲ್ಲಿ ಸಮೀರ್, ಇನ್ನೊಂದು ಕಡೆ ರಾಯಚೂರಿನಲ್ಲಿ ವಿಜಯ್ ಜಾಗಡ್ಕಲ್, ಕೊಪ್ಪಳದಲ್ಲಿ ಮುಕ್ಕಣ್ಣ ಕತ್ತಿ, ಮಂಗಳೂರಿನಲ್ಲಿ ಸುಖಪಾಲ್ ಪೊಳಲಿ, ಜೊತೆಗೆ ನಂಜನಗೂಡಿನಲ್ಲಿ ರೋಹಿತ್, ಮಂಡ್ಯದಲ್ಲಿ ಸಂತೋಷ್ ದಿಂಡಗೂರು. ಇಲ್ಲ, ಇವರೆಲ್ಲರಿಗೂ ಕೂಡ ಒಂದು ಹ್ಯಾಟ್ಸ್ ಆಫ್ ಅನ್ನ ಹೇಳಬೇಕು. ಅವರೆಲ್ಲರೂ ಕೂಡ ನೀವು ಸಂಪರ್ಕಿಸಬಹುದು. ನಿಮ್ಮ ಏನಾದರೂ ಸಮಸ್ಯೆಗಳಿದ್ರೆ, ಮಾಹಿತಿಗಳಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಮಾಹಿತಿಯನ್ನು ಕೊಡಿ. ಇನ್ನೊಂದು ಕಡೆ ಚಾರ್ಮಾಡಿ ಘಾಟ್ನಲ್ಲೂ ಕೂಡ ಸಂಚಾರ ಸ್ಥಗಿತಗೊಂಡಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಯಾಕಂದ್ರೆ ಚಾರ್ಮಾಡಿಯ ತಿರುವಿನಲ್ಲಿ ಲಾರಿ ಒಂದು ಕೆಟ್ಟು ನಿಂತಿದೆ. ಹಾಗಾಗಿ ಬೆಂಗಳೂರಿಗೆ ಹೊರಟಂತ ವಾಹನಗಳು ಚಾರ್ಮಾಡಿಯಲ್ಲೇ ಉಳ್ಕೊಂಡಿವೆ. ಓಕೆ, ಚಾರ್ಮಾಡಿ ಘಾಟ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. 8 ಗಂಟೆಗಳಿಂದಲೂ ಕೂಡ ಸ್ಥಗಿತಗೊಂಡಿದೆ. ಚಾರ್ಮಾಡಿಯ ತಿರುವಿನಲ್ಲಿ ಒಂದು ಲಾರಿ ಕೂಡ ಕೆಟ್ಟು ನಿಂತಿದೆ. ಬೆಂಗಳೂರಿನಲ್ಲಿ ಹೊರಟಂತ ವಾಹನಗಳು ಚಾರ್ಮಾಡಿಯಲ್ಲಿ ಈಗ ಉಳ್ಕೊಂಡಿದೆ. ಕಳೆದ 8 ಗಂಟೆಗಳಿಂದಲೂ ಕೂಡ ಸಂಚಾರ ಸ್ಥಗಿತಗೊಂಡಿದೆ. ಮಳೆ ಬೀಳ್ತಾ ಇರೋದ್ರಿಂದ ಏಕಮುಖ ಸಂಚಾರವೂ ಕೂಡ, ಅಂದ್ರೆ ಒನ್ ವೇ ಬರೋಕ್ಕೂ ಕೂಡ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಈಗ ಅಲ್ಲಿ ನಿರ್ಮಾಣವಾಗಿದೆ. ಆ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಕಳೆದ 8 ಗಂಟೆಗಳಿಂದಲೂ ಕೂಡ ಸಂಪೂರ್ಣವಾಗಿ ವಾಹನಗಳು ಸ್ತಬ್ಧವಾಗಿ ನಿಂತಿವೆ. ನೂರಾರು ವಾಹನಗಳು ರಸ್ತೆಯಲ್ಲೇ ಹಾಗೆ ನಿಲ್ಲುವಂತ ಪರಿಸ್ಥಿತಿ ಬಂದಿದೆ. ಬೆಳ್ತಂಗಡಿ ತಾಲೂಕಿನ ಚಾರ್ಮಾಡಿ ಘಾಟ್ ಇದು. ಚಾರ್ಮಾಡಿ ಘಾಟ್ ನೀವೆಲ್ಲ ಹೋಗಿದ್ ನೆನಪಿರುತ್ತೆ ನಿಮ್ಗೆ. ಹೋದಾಗ ಅಲ್ಲಿ ಒನ್ ವೇ ಹೋಗ್ಬೇಕಾದ್ರೆ ಇನ್ನೊಂದ್ ಕಡೆ ಸೈಡಿಗೆ ಗುಡ್ಡ ಇಳಿಜಾರಿನಲ್ಲಿರುತ್ತೆ. ಹಾಗೇನಾದ್ರೂ ಹೋಗೋಕ್ಕೂ ಆಗಲ್ಲ, ಯಾಕಂದ್ರೆ ಮಳೆ ಸಂಪೂರ್ಣವಾಗಿ ಬರ್ತಾ ಇದೆ. ಕುಸಿದು ಇನ್ನೇನಾದ್ರೂ ಅನಾಹುತ ಆಗ್ಬಿಡುದು ಅನ್ನೋದು ಭಯ ಇದೆ. ಆ ನಿಟ್ಟಿನಲ್ಲಿ ಈಗ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಬೆಂಗಳೂರಿಗೆ ಬರಬೇಕಾಗಿರುವಂತಹ ಎಲ್ಲಾ ವಾಹನಗಳು ಅಲ್ಲೇ ಸ್ಟ್ರಕ್ ಆಗಿ ಕೂತಿದೆ. ಮಂಗಳೂರು ಉಡುಪಿಗೆ ಬರಬೇಕಾದಂತ ಬಸ್ಗಳು 5 ಗಂಟೆ ವಿಳಂಬ ಆಗುವಂತ ಸಾಧ್ಯತೆ ಇದೆ. ಅದು ಕ್ಲಿಯರ್ ಆದ್ರೆ ಓಕೆ. ಇನ್ನೊಂದು ಕಡೆ ಮಳೆ ನಿಂತ ಮೇಲೆ ಮಲೆನಾಡಿನಲ್ಲಿ ಭಾರಿ ಗಾಳಿ ಬೀಸೋಕೆ ಈಗ ಆರಂಭವಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ತಡೆಗೋಡೆ ಸಮೇತ ಕುಸಿದು ಬಿದ್ದಿದೆ ಧರೆ ಅನ್ನೋದು. ನೀವು ನೋಡ್ತಾ ಇರೋ ದೃಶ್ಯಾವಳಿಗಳು, ರಸ್ತೆ ಪಕ್ಕದಲ್ಲಿರುವಂತಹ ತಡೆಗೋಡೆಗಳು ಎಲ್ಲವೂ ಕೂಡ ಬಿದ್ದು ಹೋಗಿದೆ. ರಸ್ತೆ ಪಕ್ಕದಲ್ಲಿ ಭೂಕುಸಿತ ಉಂಟಾಗಿದೆ. ಕೊಪ್ಪ ತಾಲೂಕಿನ ಹೆರೂರು ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಭಯದಲ್ಲಿ ಗ್ರಾಮಸ್ಥರು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 5ಕ್ಕೂ ಅಧಿಕ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಮಾರ್ಗವೇ ಈಗ ಕುಸಿತಕ್ಕುಂಟಾಗಿದೆ. ದೂಬಳ ಕೈಮರದಿಂದ ದೋಬಳ ಎಸ್ಟೇಟ್ನ ಈ ರಸ್ತೆ ಪಕ್ಕದಲ್ಲೇ ಕುಸಿದಿರೋದ್ರಿಂದ ಗ್ರಾಮಸ್ಥರು ಒಂದು ರೀತಿ ಕಂಗಾಲಾಗಿದ್ದಾರೆ. ಓಡಾಡೋಕ್ಕೂ ಭಯ ಪಡ್ತಾ ಇದ್ದಾರೆ. 20 ಅಡಿ ಆಚೆಗೆ ಸಿಮೆಂಟ್ ತಡೆಗೋಡೆ ಜಾರಿ ಹೋಗ್ಬಿಟ್ಟಿದೆ. ನೋಡಿ ಯಾವ ರೀತಿ ಇದೆ. ಕೇರಳದಲ್ಲಿ ನೋಡ್ತಾ ಇದ್ರಿ, ಇಡೀ ಮನೆನೇ ಮಣ್ಣಿನ ಜೊತೆಗೇನೆ ಮೂವ್ ಆಗ್ತಾ ಇತ್ತು. ಎಲ್ಲೋ ಒಂದು ರೀತಿಯಾಗಿ ಶಿಫ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಮಟ್ಟಕ್ಕೆ ಮನೆ ಶಿಫ್ಟ್ ಆಗಿತ್ತು. ಈಗ ತಡೆಗೋಡೆನೆ ಒಂದು 20 ಅಡಿ ಈ ಕಡೆ ಬಂದು ನಿಂತಿದೆ. ಅಂದ್ರೆ ಯಾವ ಪ್ರಮಾಣದಲ್ಲಿ ಇರ್ಬೇಕು ನೋಡಿ. ಬದಲಿ ಮಾರ್ಗ ಇಲ್ಲದ ಕಾರಣ ಜನಸಾಮಾನ್ಯರು ಒಂದು ರೀತಿ ಆತಂಕಕ್ಕೊಳಗಾಗ್ತಾ ಇದ್ದಾರೆ. ಇದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿರುವಂತಹ ಗ್ರಾಮ. ಓಕೆ, ಇನ್ನೊಂದು ಕಡೆ ಇದೆಲ್ಲ ಪರಿಸ್ಥಿತಿಯನ್ನ ನೋಡಿದ್ರೆ, ಇನ್ನೊಂದು ಕಡೆ ಕೊಪ್ಪಳದಲ್ಲೂ ಕೂಡ ಬ್ರಿಡ್ಜ್ ಬಿರುಕು ಬಿಟ್ಟಿರುವಂತಹ ಘಟನೆ ನಡೆದಿದೆ. ತುಂಗಭದ್ರಾ ಜಲಾಶಯದಿಂದ ನೀರಿನ ಹರಿವು ಹೆಚ್ಚಾಗಿ ಹೋಗಿದೆ. ಹಾಗಾಗಿ ಕಡೆ ಬಾಗಿಲು ಮತ್ತೆ ಬುಕ್ಕಸಾಗರ ಸೇತುವೆಯಲ್ಲಿ ಬಿರುಕು ಕಾಣಿಸ್ಕೊಳ್ತಾ ಇದೆ. ಇದನ್ನ ಈಗಲೇ ಏನಾದರೂ ಒಂದಿಷ್ಟು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಗಂಗಾವತಿಯಿಂದ ಹಂಪಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದಾಗಿದೆ. 22/9/2017 ಕಳೆದ ವರ್ಷನೇ ಉದ್ಘಾಟನೆ ಆಗಿರುವಂತಹ ಸೇತುವೆ ಇದು. ನೋಡಿ ಯಾವ ಪರಿಸ್ಥಿತಿ ಇದೆ. ಒಂದೇ ವರ್ಷದಲ್ಲಿ ಸೇತುವೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. 32 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ 1/2 ಕಿಲೋಮೀಟರ್ ಉದ್ದದ ಸಂಪರ್ಕ ಸೇತುವೆ ಇದು. ಸೇತುವೆ ಬಿರುಕಿಗೆ ಕಳಪೆ ಕಾಮಗಾರಿ ಕಾರಣ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.